ಒಮ್ಮೆ ಭಕ್ತನೊಬ್ಬ ಗೋಸ್ವಾಮಿ ತುಳಸಿದಾಸನನ್ನು ಕೇಳುತ್ತಾನೆ, ನೀವು ಇಷ್ಟೆಲ್ಲ ರಾಮನಾಮ ಗುಣಗಾನ ಮಾಡಿದ್ದೀರಲ್ವಾ, ನಿಮಗೆ ಒಮ್ಮೆಯಾದರೂ ಶ್ರೀರಾಮನ ದರ್ಶನ ಆಗಿದೆಯಾ? ಅದಕ್ಕೆ ತುಳಸಿದಾಸರು ಖಂಡಿತವಾಗಿಯೂ ಆಗಿದೆ ಎಂದು ಹೆಮ್ಮೆಯಿಂದ ಹೇಳುತ್ತಾರೆ. ಭಕ್ತನು ಹಾಗಿದ್ದರೆ ನನಗೂ ಶ್ರೀರಾಮನ ದರ್ಶನ ಸಾಧ್ಯವಿದೆಯೇ ಎಂದು ಕೇಳುತ್ತಾನೆ. ತುಳಸಿದಾಸರು, ಯಾಕಿಲ್ಲ, ನಿನಗೂ ಶ್ರೀರಾಮನ ದರ್ಶನ ಸಾಧ್ಯವಿದೆ. ಅದು ಬಹಳ ಸುಲಭವಾಗಿಯೂ ಇದೆ. ನೀನು ಈ ಪ್ರಪಂಚದಲ್ಲಿ ಯಾವುದೇ ವ್ಯಕ್ತಿಯನ್ನಾದರೂ ನೋಡು, ಅಲ್ಲಿ ನಿನಗೆ ರಾಮನೇ ಕಾಣುತ್ತಾನೆ ಎನ್ನುತ್ತಾರೆ. ಭಕ್ತನಿಗೆ ಅರ್ಥವಾಗಲಿಲ್ಲ. ಬಿಡಿಸಿ ಹೇಳಿ ಸ್ವಾಮಿ ಎಂದು ವಿನಂತಿಸಿದ. ತುಳಸಿದಾಸರು ಹೇಳುತ್ತಾರೆ, ನೋಡು, ಇದಕ್ಕೊಂದು ಸುಲಭ ಸೂತ್ರ ಇದೆ. ಈ ಪ್ರಪಂಚದಲ್ಲಿ ಯಾರದೇ ಹೆಸರಿಗಾದರೂ ಸರಿ ಈ ಸೂತ್ರವನ್ನು ಅಳವಡಿಸಿದರೆ ಕೊನೆಯಲ್ಲಿ ನಿನಗೆ ರಾಮನ ಹೆಸರೇ ಸಿಗುತ್ತದೆ. ಭಕ್ತನಿಗೆ ಮತ್ತಷ್ಟು ಕುತೂಹಲ, ಅಚ್ಚರಿ, ಯಾವುದು ಆ ಸೂತ್ರ ಎಂದು ಕೇಳಿದ. ಆಗ ತುಳಸಿದಾಸರು ಹೇಳುತ್ತಾರೆ, ನಾಮ ಚತುರ್ಗುಣ ಪಂಚತತ್ವ ಮಿಲನ ತಾಸಾಂ ದ್ವಿಗುಣ ಪ್ರಮಾಣ ತುಳಸಿ ಅಷ್ಟಸೌಭಾಗ್ಯೆ ಅಂತಮೇ ಶೇಷರಾಮ ಹಿ ರಾಮ. ಇದರ ಪ್ರಕಾರ ಯಾರದೇ ಹೆಸರಾದರೂ ಸರಿ ಅದರಲ್ಲಿರುವ ಅಕ್ಷರಗಳನ್ನು ಎಣಿಸು, ಅದನ್ನು 4ರಿಂದ ಗುಣಿಸು, ಅಂದರೆ ಚತುರ್ಗುಣ, ಅದಕ್ಕೆ 5 ಕೂಡಿಸು, 5 ಎಂದರೆ ಪಂಚತತ್ವ ಮಿಲನ, ಆಗ ಬಂದ ಸಂಖ್ಯೆಯನ್ನು ದುಪ್ಪಟ್ಟು ಮಾಡು, ಅಂದರೆ ದ್ವಿಗುಣ ಪ್ರಮಾಣ. ಬಂದ ಉತ್ತರವನ್ನು 8ರಿಂದ ಭಾಗಿಸು, ಅಂದರೆ ಅಷ್ಟಸೌಭಾಗ್ಯ. ಭಾಗಲಬ್ಧ ಎಷ್ಟೇ ಇರಲಿ, ಶೇಷ ಉಳಿಯುವುದು 2. ಆ 2 ಅಕ್ಷರಗಳೇ ರಾಮ. ಭಕ್ತನಿಗೆ ಆಶ್ಚರ್ಯವೋ ಆಶ್ಚರ್ಯ. ಮೊದಲು ತನ್ನ ಹೆಸರು ನಿರಂಜನ ಎಂದು 4 ಅಕ್ಷರಗಳು ಇದ್ದದ್ದಕ್ಕೆ ಸೂತ್ರವನ್ನು ಅನ್ವಯಿಸಿದ. 4 × 4 16 ಆಯಿತು. 16ಕ್ಕೆ 5 ಪಂಚತತ್ವವನ್ನು ಸೇರಿಸಿದ, 21 ಆಯಿತು. ಮತ್ತೆ ಅದನ್ನು ದ್ವಿಗುಣಪಡಿಸಿದ, 21 × 2 42 ಆಯಿತು. ಅದಕ್ಕೆ ಮತ್ತೆ 8ರಿಂದ ಭಾಗಿಸಿದ, ಆವಾಗ ಅವನಿಗೆ ಉಳಿದಿದ್ದ ಶೇಷ 2. ತನ್ನ ಹೆಂಡತಿ ಹೆಸರು ನಿರ್ಮಲಾ ಎಂದು ಇದಕ್ಕೆ ಸೂತ್ರ ಅನ್ವಯಿಸಿದ, 3 × 4 12, ಅದಕ್ಕೆ ಪಂಚತತ್ವ ಅನ್ವಯಿಸಿದರೆ 17, 17ನ್ನು ದ್ವಿಗುಣಪಡಿಸಿದರೆ 34, ಅದನ್ನು 8ರಿಂದ ಭಾಗಿಸಿದರೆ ಭಾಗಲಬ್ಧ 4, ಶೇಷ 2. ಎಲ್ಲವನ್ನೂ ನೋಡಿದ. ಹೌದಲ್ವಾ, ಹೆಸರು ಯಾವುದೇ ಇದ್ದರೂ, ಎಷ್ಟು ಅಕ್ಷರಗಳೇ ಇದ್ದರೂ ಕೊನೆಯಲ್ಲಿ ಉಳಿಯುವುದು 2 ಅಕ್ಷರ, ರಾಮ ಮಾತ್ರ. ಭಕ್ತನಿಗೆ ಬಹಳ ಖುಷಿಯಾಯಿತು. ತುಳಸಿದಾಸರ ಕಾಲಿಗೆರಗಿದ. ಇವತ್ತು ನನಗೆ ಶ್ರೀರಾಮನ ದರ್ಶನ ಮಾಡಿಸಿದಿರಿ, ಇನ್ನು ಯಾವಾಗಲೂ ನಾನು ರಾಮನನ್ನೇ ಕಾಣುತ್ತಿರುತ್ತೇನೆ ಎಂದು ಅಲ್ಲಿಂದ ಹೊರಟು ಹೋದ. ಅಷ್ಟಾಗಿ ತುಳಸಿದಾಸರು ಹೇಳಿದ ಸೂತ್ರದಲ್ಲಿನ ಸಂಖ್ಯೆಗಳ ಮತ್ತು ಗಣಿತ ಕ್ರಿಯೆಗಳ ಮಹತ್ವ ಏನು ಗೊತ್ತೇ? ಚತುರ್ಗುಣ ಅಂದರೆ ಧರ್ಮ, ಅರ್ಥ, ಕಾಮ, ಮೋಕ್ಷ ಎಂಬ 4 ಪುರುಷಾರ್ಥ. ಪಂಚತತ್ವ ಅಂದರೆ ಭೂಮಿ, ನೀರು, ಅಗ್ನಿ, ವಾಯು, ಆಕಾಶ ಎಂಬ ಪಂಚಮಹಾಭೂತ. ದ್ವಿಗುಣ ಎಂದರೆ ಮಾಯೆ ಮತ್ತು ಬ್ರಹ್ಮ. ಅಷ್ಟಸೌಭಾಗ್ಯ ಎಂದರೆ ಅನ್ನ, ಅರ್ಥ, ಪ್ರಭುತ್ವ, ಯೌವನ, ವೈಭವ, ಗೃಹ, ವಸ್ತ್ರ, ಆಭರಣ ಎಂಬ 8 ಸೌಭಾಗ್ಯಗಳು. ಇವೆಲ್ಲದರೊಟ್ಟಿಗೆ ನಾವು ಜೀವನ ಜಂಜಾಟ ನಡೆಸಿ ಗುಣಿಸಿ, ಕೂಡಿಸಿ, ಭಾಗಿಸಿ, ಭೋಗಿಸಿ ಕೊನೆಗೂ ಉಳಿಯುವ ಶೇಷ ರಾಮ ಮಾತ್ರ. ಜೈ ಶ್ರೀರಾಮ್.